ಏನು ಮಾತನಾಡಿದೆ? ಭಾಳಿ ಭಾಳಿಗೆ ಎಲ್ಲ ಇದೇನಿದೆ ಬ್ರಹ್ಮಚರ್ಯ? ಈ ಭ್ರಷ್ಟ ಗಂಧರ್ವ ಸತಿಗಳು ಆದ ತೇಗಳಿಂದ ಬಿಡುಗಡೆಗಳಿಂದ ಆಡಿದ ಈ ಹೃದಯ ಏಡಿ ಚಂದತನದ ಮಾತನ್ನಾದರೂ ಕೇಳಿದೆಯಾ? ಈಕೆಯ ಗಂಡದರು ಸಿಂಹರಾಜರಂತೆ, ನಾನು ಒಬ್ಬ ಯಕೋಟಿದ ಸಿಂಗಳಿಕರಂತೆ. ಎಲ್ಲ ಸಾರಥೆ ವಾರ್ಯವಾ ಎಲೆ ಎಣ್ಣೆ, ಎಂತ ಹಲ್ಲ ಸಲ್ಲದ ನುಡಿಯನ್ನು ನಿನ್ನಂತ ಹೆಣ್ಣು ಹಲ್ಲದ ಬೇರೆ ಯಾವನಾದರೂ ನುಡಿದಿದ್ದರೆ ಸುಂದರಿ ಅಂತ ಹತಮದ ಕಾಲ ಪಡೆದ ತರ್ತಾರೆ ಈ ಪೃಥ್ವಿ ಹೊಂದಲಗಡಿಗೆ ಈ ಕೋಯನ್ನ ಕರದೋಳ ಮೆರೆಯುವ ಎನ್ನ ಕಗ್ಗದಿಂದ ತುಂಡು ತುಂಡಿಗೆ ಕಡಿದ ಪಾಲಕರ ತಂಡಗಳಿಗೆ ದಂಡೆಗೆ ಗುಣಪಡಿಸಿ ಸುಂದರಿ. ಆದರೆ ಕೋಪಿತ ಕೈಗೆ ಬಳಿಯನ್ನು ಇಟ್ಟು ಸೀರೆ ಕುಪ್ಪಸವನ್ನು ತೊಟ್ಟು ಅಂದ ಕಂಡಂತೆ ಬಗಲಾಟವ ನಿನ್ನಂತ ಹೆಣ್ಣಿನ ವಿಷಯದಲ್ಲಿ ಮಾಡುವುದಿನ್ನೇನೋ? ಎಲೇ ಸುಂದರಿ, ಎಲೇ ನಾರಿ, ಎಲೇ ನಾರಿ ವೈಯಾರಿ ಸುರ ಸುಂದರಿ ಎನ್ನ ಪ್ರೇಮದ ಮನೋಹರಿ ಎನ್ನ ಬಾಳಿನ ಭಾಗ್ಯದಾಗಿರಿ. ಹೇಳಿದನಕ್ಕೆಲ್ಲ ಹಿತ ಬಂದ ಸಾರಿ ಹೇಳಿದ ವಾಕ್ಯವನ್ನು ಲಾಲಿಸಿ ಬೆದರಿದ ಚಿಂತೆಯಂತೆ ನೀನಾಗಬೇಡ ಭಾವರೇ. ಎಲೇ ವೈಯಾರಿ, ಮತ್ತೆ ಹತ್ತಿರಕ್ಕೆ ಬಂದಷ್ಟು ಹೋಗುವಲ್ಲ ಕೈಯಿಂದ ದಾರಿ. ಏ ಸುಂದರಿ, ಅತ್ತ ಇತ್ತ ನೋಡಿದೆ ಸ್ವಲ್ಪ ಇತ್ತತ್ತವಾ ಸುಂದರಿ. ಒಂದು ಎನ್ನನ್ನು ಗಟ್ಟಿಯಾಗಿ ಬಿಗಿದಪ್ಪಿಕೊಂಡು ನಿನ್ನ ಕೆಂಪಾದ ತೊಡೆಯಿಂದ ಎನ್ನ ಕೆನ್ನೆಗೆ ಒಂದು ಮುತ್ತನ್ನು ಕೊಡುವುದಕ್ಕೆ ಒಂದು ಹಡಿಗೆಜ್ಜೆ ಮುಂದೆ ಇದು ಇಟ್ಟ ಮೇಲೆ ಎನ್ನನ್ನು ಕೂಡಿದ ಮೇಲೆ ನೋಡ ಸುಂದರಿ. ನಾನೊಬ್ಬ ಯಕೋಟಿದ ಸಿಂಗಳಿಕ ನಿಯತವ ಗಂಡಸ್ತನವನ್ನ ಮೆಟ್ಟಿ ನಿಂತ ಗಂಡಿಗೆ ಗುಂಡಿಗಿರುವ ಗಂಡುಗಳು ಸುಂದರಾದರೆ ರಮಣೆ, ಅಯ್ಯೋ ಎಷ್ಟು ವಿಧ ವಿಧವಾಗಿ ಬೇಡಿಕೊಂಡ ಕಾಲಕ್ಕೆ ನಿನ್ನ ಕೆಟ್ಟ ಬುದ್ಧಿಯನ್ನು ಬಿಡಲಿಲ್ಲ, ಬಿಟ್ಟವಳಾಗಲಿಲ್ಲ, ಬಿಟ್ಟ ಮುಂದೆ ಕಡಿಯನ್ನಿಡಲಿಲ್ಲ. ಸುಂದರಿ, ಅರ್ಥವಿಲ್ಲದೆ ವ್ಯರ್ಥವಾಗಿ ಹೋಗುವ ಕೆಟ್ಟು ಹೋಗುವ ಸಮಯದಲ್ಲಿ ಈ ನಿನ್ನ ಚಿತ್ತಾರ ಸೀರೆಯನ್ನು ಪಡೆದ ಕತ್ತರಿಸಿ ನಿನ್ನ ಜಟಮುಡಿಯನ್ನು ಪಡೆದು ಏಕಾಂತ ಮಂದಿರಕ್ಕೆ ನನ್ನ ಕಡಿಮೆ ಬಲಾತ್ಕಾರ ಪಡಿಸುವನ ಗಂಧರ್ವಸತಿ ಇದಕ್ಕೆ ಹಡ್ಡ ಬಂದ ದೊಡ್ಡ ಮರಗಳಿಗೆ ನಾನು ಕೆಟ್ಟು ಹೋದ ಸುಂದರಿ ಕೂಡಿ ಸಂತೋಷ ಶ್ರೀರಾಮನಿಂದ ಮಡಿದು ಹೋಗಲಿಲ್ಲವೇ? ಅವರಂತೆ ನನ್ನನ್ನು ಯಾರು ಕೊಲ್ಲುವರು ಸುಂದರಿ? ಅವರಂತೆ ನೀನು ಮಡಿದು ಹೋಗಬೇಡವ ಮೂರ್ಖ. ಮೂರ್ಖಳೇ, ರಾವಣನನ್ನು ರಾಮಕುಂದನ್ನು ನನ್ನನ್ನು ಯಾರು ಕೊಲ್ಲುವರು? ಅವರಂತೆ ನೀನು ನನ್ನ ಪತಿಗಳು ಕೊಲ್ಲುವರು. ನಿನ್ನ ಪತಿಗಳೆಂಬ ಸಂಡರನ ಬರ ಹೇಳು. ಬರುವರು ತಾಳು. ಎಲೆ ಸುಂದರಿ, ಹಲೋ ಅದಮನಿ,
ಪತಿಗಳನ್ನು ಹೇಳುತ್ತಿರುವೆಯಲ್ಲ, ಹಾಗಾಗಿ ನಿನಗೆ ಪತಿರುವರಿ ಅಥವಾ ಪತಿಗಳಿರುವ ಸುಂದರಿ? ಪತಿ ಎಂದರೆ ಬಹುವಚನ, ಪತಿ ಎಂದರೆ ಏಕವಚನ, ಪತಿಗಳೆಂದರೆ ಬಹುವಚನ. ಅದೇ ಬಹುವಚನದಿಂದ ಪತಿಗಳು ಇರುವರು ಅಂತ ಹೇಳಿದೆಯಲ್ಲ, ಎಷ್ಟು ಮಂದಿ ಗಂಡರವರು? ಅದನ್ನು ತೆಗೆದುಕೊಂಡು ನೀನೇನು ಮಾಡಿ ಈ ಜಗತ್ತಿನಲ್ಲಿ ಒಬ್ಬ ಸ್ತ್ರೀಗೆ ಒಬ್ಬನೇ ಗಂಡನು. ಹೌದು, ನೀನು ಪತಿಗಳೆಂದು ಕೇಳಿ ಹೇಳಿದೆಯಲ್ಲ, ಅದಕ್ಕಾಗಿ ಎಷ್ಟು ಜನ ಕೇಳಿದ? ನಾನು ಬಹುವಚನದಿಂದ ಪತಿಗಳೆಂದು ಹೇಳಿರುವೆನು. ಅದಕ್ಕಾಗಿ ನಾನು ಬಹುವಚನದಿಂದ ಕೇಳಿದ ಪತಿಗಳೆಂದು ಎಷ್ಟು ಜನರವರು? ಅದನ್ನು ತೆಗೆದುಕೊಂಡು ನೀನೇನು ಮಾಡುವೆ? ಅಂತ ಅಷ್ಟು ಮಂದಿ ಪದಗಳಿದ್ದರೆ ನನ್ನನ್ನೊಬ್ಬ ಪದಗಳನ್ನ ಮಾಡಿ ಎತ್ತಕ್ಕೆ ಸ್ವೀಕಾರ ಮಾಡಬಾರದು. ಬೆಟ್ಟ ಮಂಡಿ ಏನು ಮಾತನಾಡಿವೆ? ಮಾಡಿದೆನು. ಇಲ್ಲಿ ಸುಂದರಿ, ಎಲೆ ಸುಂದರಿ, ಪರನಾರಿಯರನ್ನು ಬಯಸಿ ಚಂದ್ರನ ಕಲ ಹೊಂದಿದನು ದಶಕಂಠನಾದ ರಾವಣನ ನಾಡನ್ನು ಹೇಳುತ್ತಿರುವೆಯಲ್ಲ ಸುಂದರಿ. ಗುರುಪತ್ನಿಯ ಭಾವವನ್ನ ಹರಿಯದೆ ಚಂದ್ರನ ಶಾಪಕ್ಕೊಳಗಾದನು. ಪತಿಯೊಡನೆ ಜೊತೆಗೂಡಿ ಹೋದ ಸತಿಗಳನ್ನು ಮೋದ ಕುಟ್ಟದಿಂದ ಕತ್ತು ತಂದಕ್ಕೆ ದಶಕಂಠನಾದ ರಾವಣನಾದನು. ಇದೇ ಸುಂದರಿ, ಅವರಂತೆ ಅಪಚಾರವನ್ನು ನಾನೇನು ಮಾಡಿಲ್ಲ. ಆ ಬಣ್ಣ ನಾರಿಯರಂತೆ ಇದೇ ಸುಂದರಿ, ನೀನೇ ಅಂತ ನಿಜವಾದ ಪತಿಗತ ಉಳ್ಳ ಸ್ತ್ರೀಯಲ್ಲಿ ಹಾಕಿದ್ದರೆ ಈ ರೀತಿ ಪತಿಗಳನ್ನ ಬಿಟ್ಟು ಒಂಟಿಯಾಗಿ ಬಂದು ಪರಪರ ಮನೆಯೆಲ್ಲದ ಸಮಸ್ಯೆ ಮಾಡುತ್ತಾ ಬಿದ್ದಿರುತ್ತಿರಲಿಲ್ಲ. ಇದೇ ಸುಂದರಿ, ನೀನು ನನ್ನನ್ನು ದೈತರ ಕುಲಕ್ಕೆ ಓಡಿಸಿ ಮಾತನಾಡುತ್ತಿರುವೆಯಲ್ಲ, ಏನೆಂದನೇನಿರುವ ಯಾವ ಚಂದ್ರನ ದೈತರ ಮಾಡುತ್ತಿರುವಲ್ಲ. ಸುಂದರಿ, ಒಲ್ಲಿಗೆ ನನ್ನವರ ಬಲ್ಲವರ ಬಲ ಬಂದರೆಂದು ಬಾಯಿಗೆ ಬಂದಂತೆ ಬರುತ್ತಿರುವೆಯಲ್ಲ. ಇದೇ ಸುಂದರಿ, ಆ ಕೂಡರಾದ ಹುಲ್ಲು ಮುಂದಿರುವ ಎಲ್ಲಿರುವ ತೋರು ಅವರು ಯುದ್ಧ ಮಾಡಿ ಸೀಳಿ ಸಾವಿರ ಹೋದ ಮಾಡಿ ಅವರ ಉಂಡ ಮಂಡಗಳನ್ನು ಮಂಡಲಕ್ಕೆ ಬಗೆದಿದ್ದರೆ ಬಾಪುರಿಯ ಗಂಡಗೆ ಗುಂಡಿಗಿರುವ ಗಂಡಗಳಿಗೆ ಕೀಟಕ ನಿದ್ರಪಡಿದ ಹತ್ತಗಳು ನಾಡಿ ಸುಮ್ಮನೆ ಬಾಯಿ ಬಿಟ್ಟುಕೊಂಡಿದೆ ಅಂತ ಬಂದಿರ್ತಾರೆ. ಗುರುಪತ್ನಿಯನ್ನು ಮೋಹಿಸಿ ಚಂದ್ರನ ಶಾಪಕ್ಕೆ ಒಳಗಾದನು. ದಶಕಂಠನು ಹತನಾಗಿ ಹೋದನು.